ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ ತಾರೋಡ್ ಅಟ್ಯಾಚ್ ಇರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ 25 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 225 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 55 ಕಿಲೋಮೀಟರ್ ಆಗುತ್ತೆ. ಈ ಜಾಗಕ್ಕೆ ತಾರೋಡ್ ಅಟ್ಯಾಚ್ ಇರುವಂಥದ್ದು, ಜೊತೆಗೆ ತಾರೋಡ್ ಪೇಸ್ ಇದು 150ರಿಂದ 200 ಅಡಿ ಆಸುಪಾಸು ಬರುತ್ತೆ. ಇನ್ನು ಇದು 2 ಪಾಣಿ ಇರುವಂಥ ಜಮೀನು. 3 ಎಕರೆಯಲ್ಲಿ 1 ಎಕರೆ 20 ಗುಂಟೆ, 1 ಎಕರೆ 20 ಗುಂಟೆ, 2 ಪಾಣಿ ಇದೆ ಈ ಜಮೀನಿಗೆ. ಇನ್ನು ಈ ಜಮೀನಿನ ಬಗ್ಗೆ, ಮಣ್ಣಿನ ಬಗ್ಗೆ ವಿಚಾರಿಸೋದಾದರೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲೆಲ್ಲ ಮಣ್ಣು ತುಂಬ ಚೆನ್ನಾಗಿರುತ್ತೆ. ಇನ್ನು ನೀರಿನ ವಿಚಾರ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನೀವೇನಾದರೂ ಈ ಭಾಗದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೂ ತೊಂದರೆ ಇಲ್ಲ. ಜೊತೆಗೆ ಕೋಳಿ ಫಾರಮ್ ಮಾಡ್ಕೊತೀನಿ ಅಂದರೂ ತುಂಬ ಸೂಕ್ತ. ಯಾಕೆಂದರೆ ಇದು ವಿಲೇಜ್ಗಳ ಮಧ್ಯದಲ್ಲಿದೆ. ಆ ಕಡೆ ವಿಲೇಜ್ಗೂ ಕೂಡ 1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಆಗುತ್ತೆ. ಆದ್ದರಿಂದ ಕೋಳಿ ಫಾರಮ್ ಮಾಡ್ಕೊತೀನಿ ಅಂದರೆ ತುಂಬ ಸೂಕ್ತವಾದಂಥ ಸ್ಥಳ. ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು. ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನೀವು ಈ ಮಣ್ಣಿನ ಮೇಲೆ ಹೇಳೋದಾದರೆ ನೀವು ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅಡಿಕೆ, ತೆಂಗು, ಬಾಳೆ ನೀವು ಯಾವುದೇ ಬೆಳೆಯನ್ನು ಕೂಡ ಇಡ್ಬೋದಿಲ್ಲ. ಯಾಕೆಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ಇನ್ನು ಜನರಲ್ ಪ್ರಾಪರ್ಟಿ ನಿಮಗಾಗಲೇ ಹೇಳಿದ್ದೀನಿ. ಇನ್ನು ನೀರಿನ ವಿಚಾರಕ್ಕೆ ಬರೋದಾದರೆ ಈ ಭಾಗದಲ್ಲಿ ನೀರು ಸ್ವಲ್ಪ ಸಾಧಾರಣ, ಅಂದರೆ ಅತ್ಯುತ್ತಮ ಅಂತ ಹೇಳೋಕ್ಕೋಗಲ್ಲ, ಉತ್ತಮ ಅಷ್ಟೇ. ಇನ್ನು ನಿಮ್ಗೆ ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಎಲ್ಲವೂ ಕೂಡ ಮಾಹಿತಿ ನಾನು ಹೇಳಿರ್ತೀನಿ ವಿಡಿಯೋದಲ್ಲಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸುಖ ಸುಮ್ಮನೆ ಬೆಲೆ ಏರಿಕೆ ಆಗ್ತಾಯಿದೆ. ಆದ್ದರಿಂದ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಾಗದಲ್ಲಿ ಈ ಬೆಲೆಗೆ ಕೊಂಡ್ಕೋಬೋದಾ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಆಗ ಮುಂದಿನ ವಿಚಾರಕ್ಕೆ, ಅಂದರೆ ಖರೀದಿಸುವಂಥ ಕೆಲಸ ಮಾಡಿ. ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಒಂದು ವೇಳೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಗಾಬರಿ ಆಗೋಂಥ ವಿಚಾರ ಏನಿಲ್ಲ. ಅಂದರೆ ಫೋನ್ ರಿಸೀವ್ ಮಾಡಿಲ್ಲ, ಇವರು ಸಿಗ್ತಾರೋ ಇಲ್ವೋ ಆ ಥರ ಏನೂ ಇಲ್ಲ. ನೀವು ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಿಮಗೆ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ನಮ್ಮ ಆಫೀಸ್ ಹತ್ರನೇ ಬಂದು ಯಾವುದೇ ರೀತಿ ಜಮೀನು ತೋರಿಸೋದ್ರಲ್ಲಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ, ಇನ್ನು ಜನರಲ್ ಪ್ರಾಪರ್ಟಿ ನೀರು ಪರವಾಗಿಲ್ಲ. ಇನ್ನು ಇದರ ಬೆಲೆ ಅಂದರೆ ಈ ಭಾಗದಲ್ಲೆಲ್ಲ ಮಳೆ ಬಂದರೆ ಏನು ತೊಂದರೆ ಇಲ್ಲ. ಈ ಕಡೆ ಮಳೆಗೆ ಅವಲಂಬಿತ ಆಗಿರುವಂಥ ಭೂಮಿನೇ ಜಾಸ್ತಿ ಇರೋದ್ರಿಂದ ನಾನು ಆ ಮಾತನ್ನು ಹೇಳಿದೆ. ನೀರು ಉತ್ತಮವಾಗಿದೆ, ನೀರೇನು ತೊಂದರೆ ಇಲ್ಲ ಈ ಭಾಗದಲ್ಲಿ. ಈಗ ಸದ್ಯಕ್ಕೆ ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕೋಳಿ ಫಾರ್ಮ್ ಯಾವುದೇ ಆದರೂ ಕೂಡ ತುಂಬ ಸೂಕ್ತವಾದಂಥ ಜಾಗ ಅಂತ ನಾನು ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ 1 ಎಕರೆ 20 ಲಕ್ಷ ಹೇಳ್ತಾರೆ. 1 ಎಕರೆ 20 ಲಕ್ಷ ಹೇಳ್ತಾರೆ. ನೆಗೆಷಬಲ್ ಆಗುತ್ತೆ. 19, 20 ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.